ಹೇ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿದೆ. ಅದಕ್ಕೆ ನೀವು ಎಲ್ಲರೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಅದನ್ನು ದಯವಿಟ್ಟು ನೀವು ಯಾರು ಮಾಡಬೇಡಿ. ಯಾಕಂದರೆ ಬಿಗಿನರ್ಸ್ಗಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀರ. ಸೊ ಹಂಗಾಗಿ ನಂತರ ಮಿಸ್ಟೇಕನ್ನು ನೀವು ಯಾರು ಮಾಡಬೇಡಿ. ಮತ್ತು ಏನೇನು ಮಿಸ್ಟೇಕ್ ಮಾಡಿದೆ ನೀವು ಅದನ್ನು ಹೇಗೆಲ್ಲ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ಲು ಜನವರಿ 1ನೇ ತಾರೀಕು ಹ್ಯಾಕ್ ಆಗಿದ್ದು. ನಾನು ಅವಾಗಿಂದನೂ ನನಗೆ ಒಂಥರ ಟೆನ್ಷನ್ ಜಾಸ್ತಿ ಆಗಿಬಿಟ್ಟು ನಾನು ವಿಡಿಯೋನೇ ಮಾಡೋದು ಬೇಡಪ್ಪ, ಸುಮ್ಮನೆ ಹ್ಯಾಕ್ ಆಗೋಯ್ತಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಆಮೇಲೆ ನಮ್ಮ ಮನೆಯವರೇ ಪುಷ್ ಮಾಡಿದ್ದು, ಯಾಕೆ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದು ಚಾನಲ್ ಹೋದರೆ ಪರವಾಗಿಲ್ಲ. ಮತ್ತು ನಾನು ಮೊದಲೇ ಬಾಣಂತಿ ಆಗಿರೋದ್ರಿಂದ ಆ ಪಾಪಕ್ಕೆ ಅವಾಗ 10 ಮಂತ್ ಏನೋ ರನ್ನಿಂಗಲ್ಲಿತ್ತು. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಸನ್ನಿ ಎಲ್ಲ ಆಗಿಬಿಡುತ್ತೆ, ಬೇಡ ಇನ್ನೊಂದು ಚಾನಲ್ ಓಪನ್ ಮಾಡು, ಪರವಾಗಿಲ್ಲ ಹೋದರೆ ಹೋಗುತ್ತೆ, ಅದಕ್ಕೋಸ್ಕರ ಜೀವ ಕಳ್ಕೊಳ್ಳೋಕ್ಕಾಗುತ್ತಾ ಅಂತ ಎಲ್ಲ ಹೇಳಿ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಚಾನಲ್ ಓಪನ್ ಮಾಡಿದೆ, ದಿಯಾ ಗಗನ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು. ಅದು ಕೂಡ ಚೆನ್ನಾಗೇ ರನ್ನಿಂಗ್ ಆಗ್ತಾಯಿದೆ, ಪರವಾಗಿಲ್ಲ. ಅಂದರೆ ಈಗ ರೀಸೆಂಟಾಗಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಿರೋದ್ರಿಂದ ಪರವಾಗಿಲ್ಲ, ಚೆನ್ನಾಗೇ ಆಗ್ತಾಯಿದೆ. ಸೊ ಇವಾಗ ನಾವು ಮೇಯ್ನಾಗಿ ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೋತೀವಿ. ಯೂಟ್ಯೂಬ್ ಚಾನಲ್ಲು ಓಪನ್ ಆಗಬೇಕಂದ್ರೆ ಮೇಯ್ನ್ ಜಿಮೇಲ್ ಐ ಡಿ ಇರಲೇಬೇಕು. ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಒಂದು ರಿಕವರಿ ಪಾಸ್ವರ್ಡ್ ಅಂತ ಕೇಳುತ್ತೆ. ರಿಕವರಿ ಪಾಸ್ವರ್ಡ್ಗೆ ನಾನೇನು ಮಾಡಿಬಿಟ್ಟಿದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಅದಕ್ಕೆ ಫೋನ್ ನಂಬರ್ ಕೊಡಬೇಕು, ನಮ್ಮ ಫೋನ್ ನಂಬರ್ ಕೊಡಬೇಕು. ಇಲ್ಲ ಅಂತ ಅಂದರೆ ನಮ್ಮ ಯಜಮಾನ್ರದ್ದು ಹಿಂಗೆ ಯಾರ್ದಾದ್ರೂ ಕೊಡ್ಬೋದು. ನಾನೇನು ಮಾಡಿಬಿಟ್ಟಿದೆ ಅಂತ ಅಂದರೆ ಜಿಮೇಲ್ ಐ ಡಿಗೆ ರಿಕವರಿ ಪಾಸ್ವರ್ಡ್ಗೂ ಮತ್ತೆ ಜಿಮೇಲ್ ಐ ಡಿನೇ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು ನಿಮಗೆ ಸಾರಿ ನಂತರ ಮಿಸ್ಟೇಕು ಯಾರು ಮಾಡಬೇಡಿ ಅಂತ. ನಂದೇ ಕೊಟ್ಬಿಟ್ಟಿದ್ದೀನಿ ನಾನು. ಅದೇನಾಗ್ಬಿಟ್ಟಿದೆ ಅಂದರೆ ಅವರು ಹ್ಯಾಕ್ ಮಾಡ್ಕೊಂಡ್ರಲ್ಲ, ಅವರಿಗೆ ಬೇಗ ಸಿಕ್ಬಿಟ್ಟಿದೆ ನನ್ನ ರಿಕವರಿ ಪಾಸ್ವರ್ಡು. ಅದು ಆ್ಯಕ್ಚುಲಿ ಬೇರೆಯವ್ರದ್ದು ಕೊಟ್ಟರೆ, ಈಗ ನನ್ನ ಹಸ್ಬೆಂಡ್ದಾಗಿರ್ಬೋದು ಅಥವಾ ನಮ್ಮ ಫೋನ್ ನಂಬರ್ ಏನಾದರೂ ಕೊಟ್ಬಿಟ್ರೆ ಬೇಗ ರಿಕವರ್ ಮಾಡ್ಕೊಬೋದು ಜಿಮೇಲ್ ಐ ಡಿ. ಅದು ಅಂದರೆ ಅವರು ಹ್ಯಾಕ್ ಮಾಡ್ಕೊಂಡಿರ್ತಾರಲ್ಲ, ಜಿಮೇಲ್ ಐ ಡಿ ಕ್ಲಿಕ್ ಮಾಡಿ ನಾವು ಅದರಲ್ಲೇ ರಿಕವರಿ ಪಾಸ್ವರ್ಡೆಲ್ಲ ನಾವು ಹೊಡೆದ್ಬಿಟ್ಟು ಆಮೇಲೆ ಮಾಡ್ಕೋಬೋದು ಅದನ್ನು. ನಾನು ಆ ಥರ ಮಾಡಿರಲಿಲ್ಲ, ಡೈರೆಕ್ಟು ನನಗೆ ಅಷ್ಟಾಗಿ ಅವಾಗ ಗೊತ್ತಿರಲಿಲ್ಲ. 2017 ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದೇನೋ ಮಾಡಿಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಮನೆಯವರೆಲ್ಲ ಕ್ರಿಯೇಟ್ ಮಾಡಿದ್ದು, ಆವಾಗ ನಮಗೆ ಗೊತ್ತಿರಲಿಲ್ಲ ರಿಕವರಿ ಪಾಸ್ವರ್ಡನ್ನ ಈ ಥರ ಕೊಟ್ಕೋಬೇಕಂತ. ನಮ್ಮ ಮನೆಯವ್ರು ಏನಂದರು, ನೀನು ಜಿಮೇಲ್ ಐ ಡಿನೇ ಕೊಟ್ಬಿಡು ಎಲ್ಲದಕ್ಕೂ ಅಂತ ಹೇಳಿ ಅವರೆಲ್ಲದಕ್ಕೂ ಜಿಮೇಲ್ ಐ ಡಿನೇ ಕೊಟ್ಬಿಟ್ರು. ಆಮೇಲೆ ಈಗ ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು, ನಾನು ಅದನ್ನೆಲ್ಲ ಸರ್ಚ್ ಮಾಡಿ ಗೂಗಲಲ್ಲಿ ಹೋಗಿ ನೋಡಿದ್ರೆ ಇವಾಗ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಅದಕ್ಕೆ ಇವಾಗ ನೀವು ರಿಕವರಿ ಪಾಸ್ವರ್ಡ್ ಅಂತ ಕೇಳುತ್ತೆ ಅದು ಗೂಗಲ್ಗೆ ಹೋಗಿದ ತಕ್ಷಣ. ನನ್ನ ಹತ್ರ ಇನ್ನೊಂದು ಫೋನ್ ಇಲ್ಲ, ಫೋನ್ ಇದ್ದಿದ್ರೆ ಖಂಡಿತ ನಿಮಗೆ ತೋರಿಸ್ತಾ ಇದ್ದೆ. ನೀವು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಗೂಗಲಲ್ಲೇ ಹೋದಾಗ ಅಲ್ಲಿ ತೋರಿಸುತ್ತೆ ನಮಗೆ, ನಮ್ಮ ಫೋಟೋದು ಸಿಂಬಲ್ ಇರುತ್ತೆ, ಅಲ್ಲೋದ್ರೆ ರಿಕವರಿ ಪಾಸ್ವರ್ಡ್ ಅಂತ ಕೇಳುತ್ತೆ. ಅದನ್ನು ಓಕೆ ಕೊಟ್ಟರೆ ನಾವು ಅದರಲ್ಲಿ ನಿಮ್ಮ ನಂಬರ್ ಆದರೂ ಕೊಡ್ಬೋದು, ಅಥವಾ ನಿಮ್ಮ ಮನೆಯವ್ರದ್ದು ಜಿಮೇಲ್ ಐ ಡಿ ಫೋನ್ ನಂಬರ್ ಅವ್ರದ್ದು ಆ್ಯಡ್ ಮಾಡಿಬಿಟ್ರೆ ಇದ್ದಿದ್ದು ಈಸಿ ಆಗಿಬಿಡುತ್ತೆ ರಿಕವರ್ ಮಾಡ್ಕೊಳ್ಳೋದಕ್ಕೆ. ನನಗೆ ಆ ಥರ ಆಪರ್ಚುನಿಟಿ ಸಿಕ್ಕಲೇ ಇಲ್ಲ. ನಾನು ತನ್ಪ್ರೆಸ್ ಕೊಟ್ಟಿದ್ದೆ, ಯಾವ್ದು ಕೊಟ್ಟರು ಅವರು ಡೈರೆಕ್ಟು ನನ್ನ ಪಾಸ್ಕಿನೇ ಎತ್ಕೊಂಬಿಟ್ಟಿದ್ರು. ಹಂಗಾಗಿ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಗೋಯಿತು. ಸೊ ದಯವಿಟ್ಟು ನೀವು ಯಾರು ಈ ಥರ ಮಿಸ್ಟೇಕ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಾನು ಇದರಲ್ಲೇ ಹೇಳ್ಬಿಡ್ತೀನಿ. ಮತ್ತು ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಹಾಕ್ತಿರಲ್ಲ, ಆ ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಒಂದೇ ಕಂಟೆಂಟೇ ಹಾಕಬಾರ್ದು. ಅಂದ್ಕೊಂಡಿರ್ತೀರ ನೀವು, ನಾವು ಒಂದೇ ಕಂಟೆಂಟೇ ಹಾಕ್ಕೊಂಡು ಹೋದರೆ ಚೆನ್ನಾಗೇ ಓಡುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ಪೇಯ್ನು ಇದೆಲ್ಲ ಫುಲ್ಲು ಮಾತಾಡೋಕ್ಕೆ ಆಗ್ತಾಯಿಲ್ಲ ಜಾಸ್ತಿ. ಆದರೂ ವಾಯ್ಸ್ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದೀನಿ. ಮೈಕ್ ಇದೆ, ಅಮ್ಮ ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ ಬಾಣಂತನದಲ್ಲಿ, ತೊಗೊಂಬರ್ಬೇಕು ಅದನ್ನು. ಮೈಕ್ ಹಾಕ್ಕೊಂಡ್ರೆ ಪರವಾಗಿಲ್ಲ, ಜೋರಾಗಿ ಮೆಲ್ಲಗೆ ಮಾತಾಡಿದ್ರು ಜೋರಾಗಿ ಕೇಳಿಸುತ್ತೆ ನಿಮಗೆ. ಇವಾಗ ಕೆಲವ್ರು ಏನು ಮಾಡಿರ್ತಾರೆ ಗೊತ್ತಾ, ಕ್ರಿಯೇಟರ್ಗಳಾದರೆ ಒಂದೇ ಕಂಟೆಂಟ್ ಮೇಲೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ನಾವು ವ್ಲಾಗ್ಸ್ನ ಮಾಡೋರು ಏನು ಮಾಡಿಬಿಡ್ತೀವಿ ಗೊತ್ತಾ, ಇವಾಗ ಒಂದೇ ಕಂಟೆಂಟೇ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ತೀವಿ. ಒಂದೇ ಕಂಟೆಂಟೇ ಹಾಕ್ಕೊಂಡೋದ್ರೆ ಏನಾಗುತ್ತೆ ಗೊತ್ತಾ, ಇವಾಗ ಎಕ್ಸ್ಪೆಷಲಿ ನನ್ನೇ ತಗೊಳ್ಳಿ. ಈಗ ನಾನು ನಿಮಗೆ ಗೊತ್ತಿಲ್ಲ, ಅದೇ ನಮ್ಮ ಡ್ಯಾಡಿಯವರು ಡೆತ್ ಆದರು ಅಂತ ಕಳೆದ ವ್ಲಾಗಲ್ಲೇ ಹೇಳಿದ್ದೀನಲ್ಲ, ನಾನು ಆ ವಿಡಿಯೋನ ಹಾಕ್ತೀನಿ ಅಂತ ಇಟ್ಕೊಳ್ಳೋಣ. ಅದು ಈಗ ನಮ್ಮ ಡ್ಯಾಡಿ ಡೆತ್ ಆಗಿರೋ ವಿಡಿಯೋ ತೊಗೊಂಡ್ರೆ ಅದನ್ನು ಒಂದು 2-3 ವಿಡಿಯೋಗೆ ಮುಗಿಸ್ಬಿಡ್ಬೇಕು.
ನಾವು ಅದನ್ನೇ ಒಂದು 6 ತಿಂಗಳು 7 ತಿಂಗಳು ತಿಂಗಳಾನುಗಟ್ಲೆ ಅದನ್ನೇ ಓಡಿಸ್ತಾ ಇದ್ದರೆ ಯಾರೂ ನೋಡಲ್ಲ ಅದನ್ನು. ಈಗ ನಮ್ಮಪ್ಪ ಏನು ನಮ್ಮಪ್ಪ ಒಂದೆರಡು ದಿನ ನಮ್ಮಪ್ಪ ಅವರು ವಿಷಯ ಎತ್ಕೊಂಡು ಮಾತಾಡಿ ಅಲ್ಲಲ್ಲಿಗೆ ಕ್ಲಿಯರ್ ಮಾಡ್ಕೊಡ್ಬೇಕದು. ಈಗ ಅದನ್ನೇ ಇಟ್ಕೊಳ್ಳೋದು. ಈಗ ನನ್ನ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ, ಸಾಕು. ಅದನ್ನು ಮಾಡ್ತಾ ಹೋದರೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಪಾರ್ಟ್ 4 ಅಂತ ಮಾಡ್ತಾ ಹೋದರೆ ಏನಿಲ್ಲ ಅಂದರೂ ಒಂದು 15 ದಿನದ ಕಂಟೆಂಟ್ ಆದರೂ ಸಿಗುತ್ತೆ ನನಗೆ. ಸೊ ಬೇಡ, ಅದು ನೋಡೋರ್ಗು ಬೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಬೇರೆ ಬೇರೆ ಕಂಟೆಂಟ ಕ್ರಿಯೇಟ್ ಮಾಡಿ. ಇವತ್ತು ಕಿಚನ್ನ ಆರ್ಗನೈಸೇಷನ್ ವಿಡಿಯೋ ಹಾಕ್ತೀರಾ, ನಾಳೆ ಡೈಲಿ ವ್ಲಾಗ್ಸ್ ಹಾಕಿ, ನಾಡಿದ್ದು ಪೂಜಾ ರೂಮ್ದು ಹಾಕಿ, ಇನ್ನೊಂದು ದಿನ ಟಿಪ್ಸ್ ಕೊಡೋದು ಹಾಕಿ, ಇನ್ನೊಂದು ದಿನ ಬ್ಯೂಟಿ ಟಿಪ್ಸು ಶೇರ್ ಮಾಡಿ, ಇನ್ನೊಂದು ದಿನ ಬೇಬಿದು 6 ಮಂತ್ ಫುಡ್ ರುಟೀನ್, ಈ ಥರ ಎಲ್ಲ ಶೇರ್ ಮಾಡಿ. ನೀವು ಲೈಕ್ ಮಾಡ್ತಾರೆ. ಅದು ಬಿಟ್ಬಿಟ್ಟು ನೀವು ಒಂದೇ ಕಂಟೆಂಟ್ ಇಟ್ಕೊಂಡ್ರೆ ನಿಜ ಬೋರ್ ಆಗಿಬಿಡುತ್ತೆ, ಅದು ಇಷ್ಟಪಡಲ್ಲ. ಅದಕ್ಕೇ ಬೇರೆ ಬೇರೆ ಥರ ವಿಡಿಯೋನ ಮಾಡಿ ಅಂತ ಹೇಳ್ತೀನಿ. ಇವಾಗ ನಾನು ಅದೇ ಕೆಲಸನೇ ಮಾಡ್ತಾ ಇರೋದು. ನಾನು ಇವಾಗ ಅಂದರೆ ಗೊತ್ತಾಯ್ತಲ್ಲ ನನಗೆ ಹಳೆ ಚಾನಲ್ಗೂ ಈ ಚಾನಲ್ಗೂ ಏನೇನು ವೇರಿಯೇಷನ್ ಇದೆ, ಕರೆಕ್ಷನ್ ಮಾಡ್ಕೋಬೇಕು, ಎಲ್ಲದನ್ನು ಕೂಡ ನಾನು ಇವಾಗ ಕರೆಕ್ಷನ್ ಮಾಡ್ಕೋತಾ ಇದ್ದೀನಿ. ಅದೇ ರಿಕವರಿ ಪಾಸ್ವರ್ಡು ಅದನ್ನು ಚೇಂಜ್ ಮಾಡ್ಕೊಬೇಕು. ಅಕಸ್ಮಾತ್ ಅದು ಹ್ಯಾಕ್ ಆದ್ರೂ ಈಗ ನಮ್ಮ ಮನೆಯವ್ರ ಮೊಬೈಲಿಂದ ನಾವು ಅದನ್ನು ಓಪನ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾರು ಕೂಡ ಈ ಥರ ಮಿಸ್ಟೇಕ್ನ ಮಾಡಬೇಡಿ, ಓಕೆನಾ. ವ್ಲಾಗು ಸಿಂಪಲ್ಲಾಗೆ ಮಾಡಿದ್ದೀನಿ, ಯಾಕಂದರೆ ನಮ್ಮ ಪಾಪು ಬೇರೆ ಮಲಗಿಬಿಟ್ಟಿದೆ, ಇನ್ನೇನು ಎದ್ಬಿಡ್ತಾರೆ. ಅದಕ್ಕೋಸ್ಕರ ಟೈಮ್ ಆಗೋಯ್ತು 12 ಗಂಟೆ. ಅದಕ್ಕೇ ಅವರು ಎದ್ಬಿಟ್ರೆ ನಾನು ವ್ಲಾಗೆಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ. ಡೈಲಿ ವ್ಲಾಗು ಬೇಕು ಅಂತ ಕೇಳಿ ಅಂತ ಹೇಳಿದ್ದೀನಿ, ಯಾರೂ ಕೇಳಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ವ್ಲಾಗು ಸಿಂಪಲಾಗೆ ಹೇಳಿದ್ದೀನಿ. ಟ್ರಿಕ್ಸು ಇದು ಒಂಥರ ನಮಗೆ ಯೂಟ್ಯೂಬ್ ಮಾಡೋರಿಗೆ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ರಿಕವರಿ ಪಾಸ್ವರ್ಡ್ಗೆ ನಿಮ್ಮ ಮನೆಯವ್ರ ನಂಬರ್ ಮತ್ತು ಜಿಮೇಲ್ ID 2 ಕೊಟ್ಟರೆ ಪರ್ಫೆಕ್ಟಾಗಿ ಏನೇ ಹಾಕಾದ್ರೂ ನಾವು ರಿಕವರಿ ಮಾಡ್ಕೋಬೋದು, ಓಕೆನಾ. ಇಷ್ಟೇ ಸಿಂಪಲ್ ವ್ಲಾಗ್. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಟೇಕ್ ಕೇರ್. ಮತ್ತು ಇನ್ಫಾರ್ಮೇಷನ್ ವ್ಲಾಗ್ ಜೊತೆ ಬರ್ತೀನಿ. ಮತ್ತು ನಮ್ಮ ಗಗನ ಪುಟ್ಟಿ ಪ್ರೆಗ್ನೆಂಟಲ್ಲಿ ಏನಾಯಿತು ಅನ್ನೋದು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಟಾಟಾ ಬೈ ಬಾಯ್.